ಹರಕೆ ಏನಾದರೂ ಇದ್ದರೆ ಇದರೆಲ್ಲ ಹಾಕ್ತಾರೆ. ಅಕ್ಕಿದೆ, ದುಡ್ಡಿದೆ. ಇದು ಸಾಧಾರಣ ಚಿಲ್ಲರೆ ಜಾಸ್ತಿ ಅವಶ್ಯಕತೆ ಬರುತ್ತೆ, ಅದಕ್ಕಾಗಿ ಚಿಲ್ಲರೆಗಳೇ ಮಾರಾಟ ಮಾಡ್ತಾರೆ. ಎಷ್ಟು 1:15 ಆಯಿತು, ರೀಚ್ ಆದ್ವಿ ನಾವು ಅಜ್ಮೀರಿಗೆ. ಅಲ್ಹಮ್ದುಲಿಲ್ಲ. ಮಳೆ ನೋಡಿ ಸರಿಯಾಗಿ ಹೊಡಿತಾ ಇದೆ. ನಿಮ್ಮೆಲ್ಲರ ದ್ವಾದಿಂದ ಅಲ್ಹಮ್ದುಲಿಲ್ಲ ಇಲ್ಲಿ ಬಂದು ರೀಚ್ ಆಗಿದ್ದೀವಿ. ಇವತ್ತಿಲ್ಲೇ ಸ್ಟೇ ಆಗಿ ನಾಳೆ ಮಾರ್ನಿಂಗ್ ದರ್ಬಾರ್ಗೆ ಹೋಗೋಣ. ಟ್ರೈನ್ ಇಳಿತಿದ್ದಂಗೆ ಇಬ್ಬರಲ್ಲಿ ದೋಸ್ತ ಸಿಕ್ಕಿದ್ರು. ಒಬ್ಬ ಫೈಸಲ್ ಮತ್ತು ಇನ್ನೊಬ್ಬ ಅಯಾನು. ಅಯಾನ್ ಬೈ, ಹಾಂ, ಇದು ಅಜ್ಮೀರ್ ರೈಲ್ವೆ ಸ್ಟೇಷನ್ ಎಂಟ್ರಿ. ನಾವು ಎಕ್ಸಿಟಿಂದ ಬಂದ್ವಿ. ಈಗ ಅಲ್ಲಲ್ಲಿ ಮಲಗಿದ್ದಾರೆ ನೋಡಿ. ಇದು ರೈಲ್ವೆ ಸ್ಟೇಷನು, ಫ್ಲ್ಯಾಟ್ ನಂಬರ್ 1. ಇಲ್ಲಿಂದ ನಾವು ದರ್ಗಾ ಶರೀಫಿಗೆ ಹೋಗ್ತಾ ಇದ್ದೀವಿ. ಈಗ ಹೋಗೋ ರೂಟ್ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ವೈಟ್ ಮಾಡಿಲ್ಲ. ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲ ಚಿಕ್ಕ ಚಿಕ್ಕ ಅಂಗಡಿಗಳು. ಭಯ್ಯ ದರ್ಗಾ ಶರೀಫ್ ಕಿದರ್ಸಿರೋಣ. ಸ್ಟ್ರೈಟ್ ಹೋಗ್ಬೇಕಂತೆ ದರ್ಗಾ ಶರೀಫ್ಗೆ. 1 ಕಿಲೋಮೀಟರ್ ಇದೆ, ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಒಂದು ಚಿಕ್ಕ ಸ್ಟ್ರೀಟ್ ಏರಿಯಾ ಇದು. ಐಟಮ್ಗಳು ಸ್ವಲ್ಪ ಜೋಪಾನ ಮಾಡ್ಕೊಳ್ಬೇಕು. ಅವ್ರವ್ರ ವಸ್ತುಗಳಿಗೆ ಅವರವರೇ ಜವಾಬ್ದಾರ. ಇಲ್ಲಿ ಫುಡ್ಡಿಗೆ ತುಂಬ ಎಕ್ಸ್ಪೆನ್ಸಿವ್. ಇಲ್ಲಿ ನಮಗೆ ಕೇರಳ ಫುಡ್ ಇಲ್ಲಿ ಸಿಗೋದು ಭಾರಿ ಕಮ್ಮಿ. ಒಂದೇ ಒಂದು ಹೋಟೆಲ್ ಇರೋದು. ಕೇರಳದವ್ರು ಯಾರಾದರೂ ಹೋಟೆಲ್ ಮಾಡಿದ್ರೆ ಒಳ್ಳೆ ಬಿಸ್ನೆಸ್ ಆಗ್ಬೋದು ಇಲ್ಲಿ ಆಲ್ಮೋಸ್ಟ್. ಕೊನೆಗೂ ಅಜ್ಮೀರ್ ತಲುಪೇ ಬಿಡ್ತು. ಮೇನ್ ಎಂಟ್ರೆನ್ಸ್ ಗೇಟು. ನಾನು ಹೋಗ್ತಾ ಇರೋದೀಗ. ಲಗೇಜ್ ಇಡಕ್ಕೆ ಬಂದಿದ್ದೀವಿ. ಲಗೇಜ್ ರೂಮ್ ಹತ್ರ ಒಂದು ಬ್ಯಾಗಿಗೆ 20 ರೂಪಾಯಿ ಅಂತೆ. ಅಲ್ಲಿ ವೀಡಿಯೋನು ಅಲೌಡ್ ಇಲ್ಲ, ತೆಗಿತಿದ್ದೀನಿ ಆದರೂ. ಮಧ್ಯಾಹ್ನ ಊಟ ಮಾಡಿಲ್ಲ, ಹಾಗಾಗಿ ನಾವು ಹೋಟೆಲ್ ಹುಡುಕ್ತಾ ಬಂದ್ವಿ. ಜಿಯಾರತ್ತೆಲ್ಲ ಸ್ಟಾರ್ಟಿಂಗ್ ಜಿಯಾರತ್ತೆಲ್ಲ ಮಾಡಿದ್ದು ಅಲ್ಹಮ್ದುಲಿಲ್ಲ. ಈಗ ಕೊನೆಗೂ ಅಜ್ಮೀರ್ ಧರ್ಮಕ್ಕೆ ಬಂದೆ ನಾನು. ಇಲ್ಲಿ ಬಂದು ಅಲ್ಹಮ್ದುಲಿಲ್ಲ ಒಳ್ಳೆ ರೀತಿಯಲ್ಲಿ ಜಿಯಾರತ್ ಮಾಡಿದೆ. ಅಜ್ಮೀರ್ ಶರೀಫ್ನ ಕುಬ್ಬ ತೋರಿಸ್ತೀನಿ ನಾನು. ಇದು ಅಜ್ಮೀರ್ ಕುಬ್ಬ ನೋಡ್ತಾ ಇರೋದು. ಇಲ್ಲಿ ಮೇಲ್ನೋಟಕ್ಕೆ ನೋಡ್ಬೋದು. ಇದ್ರ ತುದೀಲಿ ಮಸೀದಿ ಇದೆ, ಈ ಕಡೆ ಸೈಡು ಮಸೀದಿ ಇದೆ. ಫುಲ್ಲು ಬಿಲ್ಡಿಂಗ್ ಈ ಕಡೆ. ಇದು ಒಂದು ಮಸೀದಿ, ಮಾಷಾ ಅಲ್ಲಾ. ಅಲ್ಹಮ್ದುಲಿಲ್ಲ ಇವತ್ತಿನ ಬೆಳಗ್ಗೆ ಅಜ್ಮೀರ್ ದರ್ಗಾ ಶರೀಫಲ್ಲ ಇತ್ತು ನಂದು. ಬೆಳಗ್ಗೆ ನಮಾಜ್ ಮಾಡಿ ಯಾಸಿನ್ ಓದಿ ಈಗ ಲಂಗರ್ ನಗರಕ್ಕೆ ಬಂದಿದ್ದೆ. ಲಂಗರ್ ಸಿಕ್ತು. ಈಗ ನೋಡಿ ಜನಗಳು ಎಷ್ಟೊಂದು ಜನರಿದ್ದಾರೆ. ಈಗ ನಾನು ಲಂಗರ್ ಮಾಡಿ ಪ್ಲೇಸ್ ತೋರಿಸ್ತೀನಿ. ಹರಕೆ ಏನಾದರೂ ಇದ್ದರೆ ಇದರೆಲ್ಲ ಹಾಕ್ತಾರೆ. ಅಕ್ಕಿದೆ, ದುಡ್ಡಿದೆ. ಹರಕೆ ಎಲ್ಲ ಏನೆಲ್ಲ ಹೊರ್ತಾರೆ. ಏನು ನಿಯತ್ತನ್ನು ಉದ್ದೇಶಿಸಿ ಏನಾದರೂ ಕಟ್ಟಿದ್ರೆ ಅವ್ರಿಗೆ ಹರಕೆ ಏನಾಗುತ್ತೆ, ಪೂರ್ತಿ ಆಗುತ್ತೆ ಅಂತ ನಂಬಿಕೆ. ನೋಡಿ ಹೇರ್ ಕಟ್ ಮಾಡ್ಸೋಣ ಅಂತಲ್ಲಿ ಕಟಿಂಗ್ ಶಾಪಿಗೆ ಬಂದೆ. ಕಟ್ಟಿಂಗ್ ಮಾಡಿಸಿ ಆಮೇಲೆ ಸಿಗೋಣ. ಓಕೆ ನೋಡಿ, ಕಟ್ಟಿಂಗ್ಸ್ ಎಲ್ಲ ಮಾಡಿಸಾಯ್ತು. ಫುಲ್ ಸೆಟ್ ಆಗಿದ್ದೀನಿ. ನಮ್ಮ ಶಾಹಿಲ್ ಬಾಯ್ ಅವರು ರೆಡಿ ಮಾಡಿಕೊಟ್ರು. ಭಾರಿ ಖುಷಿ ಆಗ್ತದೆ. ಟೀಕೆ ಭಯ. ಈಗ ಕಟ್ಟಿಂಗ್ಸ್ ಎಲ್ಲ ಮಾಡಿಸಾಯ್ತು. ಈಗ ನಾವು ದರ್ಗಾ ಶರೀಫಿಗೆ ಹೋಗ್ತಾ ಇದ್ದೀನಿ. ಬ್ರದರ್ ವೆಯ್ಟ್ ಮಾಡ್ತಾ ಇದ್ದಾರೆ, ಹಾಗಾಗಿ ನಾನು ಈಗ ಬ್ರದರ್ ಹತ್ರ ಹೋಗ್ತಾ ಇದ್ದೀನಿ. ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದಾನೆ. ಗೇಟ್ ನಂಬರ್ 1 ಬರೋಕ್ಕೆ ಹೇಳಿದೆ, ಅವ್ನು ಬರ್ತಾ ಇಲ್ಲ. ಮಳೆ ಬಂದಿದೆ, ಸಕ್ಕತ್ತಾಗಿ ಹೊಡೆದಿದೆ. ಚಪ್ಪಲಿ ಬೇರೆ ಹಾಕಿಲ್ಲ ನಾನು. ಹಂಗೆ ಹೋಗ್ತಾ ಇದ್ದೀನಿ. ಈ ಕಡೆ ಫುಲ್ಲು ಮಾರ್ಕೆಟ್ಗಳೇ ಇರೋದು. ಮಳೆ ಬಂದಿದೆ ನೋಡಿ, ಎಲ್ಲ ಚಪ್ಪಲಿ ಬಿಚ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಚಪ್ಪಲಿ ಯಾಕೆ ಹಾಕಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ಶೂ ಅಲ್ವಾ, ಮಳೆಲೆಲ್ಲ ಫುಲ್ಲು ಇದಾಗುತ್ತೆ, ಗೊಚ್ಚಾಗುತ್ತೆ. ಕೊನೆಗೂ ಅಜ್ಮೀರಿಗೆ ಬಂದೆ ಅಲ್ಹಮ್ದುಲಿಲ್ಲ. ಈಗ ಅಜ್ಮೀರ್ ಒಳಗಡೆ ಇದ್ದೀನಿ. ದರ್ಗಾ ಸ್ವಲ್ಪ ಆ ಕಡೆ ಹೋಗ್ಬೇಕು. ಲಂಗರ್ ತಿಂತವ್ರೆ ನೋಡಿ. ಲಂಗರ್ ಕೊಡ್ತವ್ರೆ. सभी आदमी को आप ही देते हैं ना? कितना साल से दे रहे हैं आप? 10 साल से। आप भी? बाकी हमारे से बड़ा दे रहा है 30 साल से। आया बहुत बड़ा आदमी है।
एक्सपीरियंस वाला। आपका नाम? सरफराज। सरफराज, मोहम्मद सरफराज, ಮಾಶಾಅಲ್ಲಾ। ಇದೇ ರೀತಿ ಪ್ರತಿಯೊಬ್ಬರು ಒಂದು 200-300 ಜನ ಇಲ್ಲಿ ಹಾದಿ ಮಿತ್ರಗಳಿರ್ತಾರೆ. ಅಜ್ಮೀರಲ್ಲಿ ಫುಲ್ಲು ಹೆಲ್ಪ್ ಮಾಡೋರೇ ಜಾಸ್ತಿ. ನಾವೀಗ ಬೆಟ್ಟದ ದಾರಿ ಹಿಡಿತಿದ್ದೀವಿ. ಅಜ್ಮೀರ್ ದರ್ಗದಿಂದ ಮೇಲಕ್ಕೊಂದು ಬೆಟ್ಟ ಇದೆ, ಆ ಬೆಟ್ಟದಲ್ಲಿ ಒಂದು ದರ್ಗ ಇದೆ ನೋಡಿ. ಇದು ಗೇಟ್ ನಂಬರ್ 7 ಇದು ಅಜ್ಮೀರ್ ದರ್ಗದು. ದರ್ಗಾ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇದು ನೋಡಿ ಗೇಟ್ ನಂಬರ್ 8. ಬೆಟ್ಟಕ್ಕೆ ಹೋಗೋ ರಸ್ತೆಯಲ್ಲಿ ನೋಡಿ. ಈ ವಿಡಿಯೋ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ ನಾನು, ಎಲ್ಲರೂ ನೋಡಲೇಬೇಕು. ಯಾಕಂತ ಹೇಳಿದ್ರೆ ತುಂಬ ಕಷ್ಟ ಇದೆ. 1 ಕಿಲೋಮೀಟ್ರ್ ಇದೆ ಅಲ್ಲಿಗೆ ಹೋಗುವಾಗ. ಇದೆಲ್ಲ ಅಜ್ಮೀರ್ ದರ್ಗದ ಸರೌಂಡಿಂಗ್ ಇದು. ಇಲ್ಲಿಗೆ ಎಂಟ್ರಿ ಇಲ್ಲ ನಮಗೆ ಆ್ಯಕ್ಚುಲಿ. ನೋಡಿ ನೀರು ನೋಡಿ, ಕೊಳ, ದೊಡ್ಡ ದೊಡ್ಡ ಮೀನುಗಳಿದೆ ಇದರಲ್ಲಿ. ದರ್ಗಾ ಕಾಣಿಸ್ತಾ ಇದೆಯಾ? ದರ್ಗಾ ಇದೆ, ಭಾರಿ ದೊಡ್ಡದು. ಒಂದು 5-6 ಎಕರೆ ಇದೆಯಾ ಅಂತ, ಅಷ್ಟು ದೊಡ್ಡದು. ಇಲ್ಲಿ ಅಲ್ಲಲ್ಲಿ ದರ್ಗಾಗಳಿದೆ. ಇಲ್ಲೆಲ್ಲ ಲಾಡ್ಜ್ಗಳು, ಹೋಟೆಲ್ಗಳು ಇದೇ ಥರ. ಅಂದರೆ ಟೂರಿಸ್ಟ್ಗಳು ಬರ್ತಾರೆ, ಜಿಯಾರತ್ ಮಾಡೋಕ್ಕೆಲ್ಲ ಬರ್ತೀರಾ. ಔಟ್ ಆಫ್ ಕಂಟ್ರಿಯಿಂದೆಲ್ಲ ಸಪ್ರೇಟಾಗಿ ಬರ್ತಾರೆ. ಅವ್ರಿಗಾಗೆಲ್ಲ ಒಳ್ಳೊಳ್ಳೆ ಲಾಡ್ಜ್ಗಳೆಲ್ಲ ಇದೆ ಇಲ್ಲಿ. ಅಲ್ಲಿಂದ ಸರಿ ತೋರ್ಸೋಕ್ಕಾಗಿಲ್ಲ. ಇಲ್ಲಿ ನೋಡಿ ಕೊಳ ಯಾವ ರೀತಿ ಇದೆ ಅಂತ. ಹೊರಗಡೆಯಿಂದ ತೆಗೆಯೋದ್ರಿಂದ ಕ್ಲಿಯರಾಗಿ ಕಾಣಿಸಲ್ಲ. ಇಲ್ಲೊಂದಿದೆ ನೋಡಿ, ಹಳೇ ಕಾಲದ ಮಸೀದಿ ಬಿದ್ದೋಗಿದೆ. ಅದಕ್ಕೆ ನೋಡೋಣ, ಎಂಟ್ರೆನ್ಸ್ ಸಿಕ್ಕಿದ್ರೆ ಹೋಗೋಣ. ಇಲ್ಲೊಂದು ಏರಿಯಾ ಸಿಕ್ತು. ಇದು ನೋಡಿದ್ರೆ ಅಜ್ಮೀರ್ ದರ್ಗಕ್ಕೆ ಹೋಗೋದು ಅಂತ ತಿಳ್ಕೊಂಡೆ. ನೋಡುವಾಗ ಇಲ್ಲಿ ಬೆಟ್ಟಕ್ಕೆ ಹೋಗೋ ದಾರಿ ಇದೆ. ಇದ್ರ ಒಳಗಿಂದ ಹೋಗ್ಬೇಕು ನಾವೀಗ. ಇಲ್ಲಿ ಅಲ್ಲಲ್ಲಿ ಭಿಕ್ಷೆ ಬೇಡ್ತಾ ಇರ್ತಾರೆ. ಮೊಬೈಲೆಲ್ಲ ಜೋಪನಾಗಿ ನೋಡ್ಕೊಳ್ಬೇಕು, ಕ್ಯಾಮ್ರಾ ಎಲ್ಲ. ಬೆಟ್ಟದ ಮೇಲಕ್ಕೆ ಫುಲ್ ಸ್ಟೆಪ್ಗಳಿದೆ. ಇಲ್ಲಿ ನೋಡಿ ಫುಲ್ಲು ಖಾಲಿ ಪ್ಲೇಸು. ದರ್ಗಾ ಹಜರತ್ ತನಶಾಹ್ ಬಾಬಾ. ಅಸ್ಸಲಾಮು ಅಲೈಕುಮ್ ಯಾ ವಲಿ ಅಲ್ಲಾಹ್ ಇನ್ನ ಇನ್ಶಾ ಅಲ್ಲಾಹು ಬಿಕುಮ್ ಲಾಹಿಕುನ್. ಈ ಮಕ್ಬರದ ಹೆಸರು ತನಶಾಹ್ ಬಾಬಾ ಅಂತ ಅವ್ರ ಹೆಸರು. ನಾವು ಅಲ್ಲಿ ಕೆಳಗಡೆಯಿಂದ ಹತ್ತು ಬಂದ್ವಿ ನಾವು. ನೋಡಿ ಇಲ್ಲಿ ನೀರು ಕುಡಿಯೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಗಲೀಜಾಗಿದೆ. ಚಿಕ್ಕ ಹುಡುಗ ಬಂದ ಬಾಟ್ಲು ತುಂಬಿಸ್ಕೊಡಿ ಅಂತ, ಅವ್ನಿಗೆ ಎಟಕ್ಸಲ್ಲ. ಹಾಗಾಗಿ ಪ್ರೆಸ್ ಮಾಡ್ತೀನಿ. ಪ್ರೆಸ್ ಮಾಡಿದ್ರೆ ಮಾತ್ರ ನೀರು ಬರೋದು ಇದರಲ್ಲಿ. ಬಸ್ಸೇ ಇದೆಲ್ಲ ಶಾಪ್ಗಳಿದ್ದು ಕ್ಲೋಸ್ ಮಾಡಿದ್ದಾರೆ. ಫ್ರೈಡೇ ಅಲ್ವಾ ಇವತ್ತು. ಕಸ ಕಡ್ಡಿಗಳೆಲ್ಲ ತುಂಬಿದೆ. ಡಸ್ಟ್ಬಿನ್ ಇದೆ ಅಂತ ಕಾಣಿಸುತ್ತೆ ಇಲ್ಲಿ. ಇದು ಸಾಧಾರಣ ಚಿಲ್ಲರೆ ಜಾಸ್ತಿ ಅವಶ್ಯಕತೆ ಬರುತ್ತೆ, ಅದಕ್ಕಾಗಿ ಚಿಲ್ಲರೆಗಳೇ ಮಾರಾಟ ಮಾಡ್ತಾರೆ. ಬೈ एक प्लास्टिक में कितना रहता है? 100 का 50 का 100 का रहता है. ಇಲ್ಲಿ ತುಂಬ ಅವಶ್ಯಕತೆಗಳಿರುತ್ತೆ, ಅದಕ್ಕಾಗಿ ಚಿಲ್ಲರೆಗಳು ಪ್ಯಾಕ್ ಮಾಡಿ ಮಾರ್ತಾರೆ. ಈ ಬೆಟ್ಟದ ಮೇಲೆ ನೋಡಿ ಏನೆಲ್ಲ ಸೇಲ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲೂ ಅಂಗಡಿ ಇದೆ. ಬೆಟ್ಟದ ಮೇಲಿಂದ ವ್ಯೂ ನೋಡಿ ಯಾವ ರೀತಿ ಇದೆ ಅಂತ. ಅಜ್ಮೀರ್ ಶರೀಫು ಕಾಣಿಸ್ತಾ ಇದೆಯಾ? ಇದೇ ಅಜ್ಮೀರ್ ಶರೀಫು. ಇಲ್ಲೂ ಮಕ್ಬರಗಳಿದೆ ನೋಡಿ. ಒಳಗಡೆ ಹೋಗೋಕ್ಕಿದೆಯಾ ಗೊತ್ತಿಲ್ಲ. ಅಸ್ಸಲಾಮು ಅಲೈಕುಮ್ ಯಾ ವಲಿ ಅಲ್ಲಾಹ್ ಇನ್ನ ಇನ್ಶಾ ಅಲ್ಲಾಹು ಬಿಕುಮ್ ಲಾಹಿಕುನ್ ಅಂತುಮ್ ಲನಾ ಸಲಫನ್ ನಹ್ನು ಲಕುಮ್ ತುಲಬುನ್ ತಯ್ಯಿಬ್ ಅಲ್ಲಾಹು ಸರನಾ ಸರಕು 18 ಮಕ್ಬರ ಹತ್ತತ್ರನೇ ಇದೆ. ಏನು ಹೆಸರನ್ನು ಬರ್ದಿಲ್ಲ. ಫಾತಿಹಾ ಓದಿ ಮುಂದಕ್ಕೆ ಹೋಗೋಣ. ನೋಡಿ ಇಲ್ಲೆಲ್ಲ ಮಕ್ಬರಗಳೇ. ಇಲ್ಲಿ ಅಲ್ಲಿ ಎಲ್ಲ ಕಬರ್ಗಳು. ಇಲ್ಲೆಲ್ಲ ನೋಡಿದ್ರು ಕಬರ್ಗಳೇ ಇರೋದು ನೋಡಿ. ಇಲ್ಲಿ ನೋಡ್ಬೋದು. ಇಲ್ಲೊಂದು ಚಿಕ್ಕ ಅಂಗಡಿ, ಹೋಗೋರೋ ಬರೋಕ್ಕೆ ಈಸಿ ಆಗಲಿ ಅಂತ. ಭಾರಿ ಹೈಟಲ್ಲಿ ಬಂದ್ವಿ ನಾವು. ಇಲ್ಲಿ ಎಂಟ್ರೆನ್ಸಲ್ಲಿ ಬರ್ದಿದೆ ನೋಡಿ, ಸೂಫಿ ಶಾಹ್ ಮೊಹಮ್ಮದ್ ಇಬ್ರಾಹಿಂ ಚಿಸ್ತಿ ನಿಜಾಮ್ ಹಬೀಬಿ ಹಜರತ್ ಪೀರ್, ಇವ್ರ ಮಕ್ಬರ ಇದೆ ಇಲ್ಲಿ. ಇಲ್ಲೊಂದು ಮಸೀದಿ ನೋಡಿ, ಕೊನೆಯಲ್ಲಿ ತುದಿಯಲ್ಲಿ ಮಸೀದಿ ಇದೆ. ಇಲ್ಲೊಂದು ಚಿಕ್ಕ ಒಂದು ಮಕ್ಬರ. ಗೇಟ್ ಎಲ್ಲ
ಸೇಫ್ಟಿಗೆ ಓಪನ್ ಇದೆ. ಇಲ್ಲೂ ಇದೆ ನೋಡಿ. ಇದರ ಹಿಸ್ಟ್ರಿ ನಾನು ಹೇಳ್ತೀನಿ, ಅದಕ್ಕಿಂತ ಮುಂಚೆ ಸ್ವಲ್ಪ ನೋಡ್ಕೊಂಡು ಬರೋಣಲ್ವಾ. ಇಲ್ಲೂ ಮಕ್ಬರ, ಇಲ್ಲೂ ನೋಡ್ಬೋದು ತುಂಬ ಕಬರ್ಗಳಿದೆ. ಅಲ್ಲಿ ಕೆಳಗಡೆಗೆ ಆಗ್ಬೋದು, ಕೆಳಗಡೆ ಆ ಕಡೆ ಸೈಡು ಎಲ್ಲ ಕಬರ್ಗಳೇ. ಕಬರ್ಗಳ ಮಧ್ಯದಲ್ಲಿ ಜನರು ವಾಸಿಸ್ತಾ ಇದ್ದಾರೆ. ಇಲ್ಲಿ ನೋಡಿ ಹತ್ತುತ್ತದೇವೆ, ಇನ್ನೊಂದು 100 ಮೀಟ್ರ್ ಇರ್ಬೋದಷ್ಟೇ. ಎಲ್ಲ ಕಡೆ ಕಬರ್ಗಳೇ. ಇಲ್ಲಿ ನೋಡಿ ಉದ್ದಕ್ಕೆ ವಯಸ್ಸಾದವರೆಲ್ಲ ಕೂತಿರ್ತಾರೆ. ಹೆಂಗೆ ಜೀವನ ನಡೆಸ್ತಾರೆ ಗೊತ್ತಿಲ್ಲ ಇವರು, ಕ್ಷಬೇಡಿ. ಸುತ್ತಮುತ್ತ ಎಲ್ಲ ಕಬ್ರಿಸ್ತಾನಗಳು. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಆದರೂ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಕೊನೆಗೂ ನಾನು ತಲುಪೇ ಬಿಟ್ಟೆ. ತುಂಬ ಸುಸ್ತಾಯಿತು, ನಡ್ಕೊಬರೋದಲ್ವ, ತುಂಬ ಸ್ಟೆಪ್ಗಳಿತ್ತು. ಇನ್ನೂ ಸ್ಟೆಪ್ ಇದೆಯಾ? ಇಲ್ಲಿ ತನಕ ಬಂದಾಯಿತು, ಇನ್ನು ಹತ್ತಲೇಬೇಕು. ಇನ್ನೊಂದು 10-20 ಸ್ಟೆಪ್ ಇದೆ ಅಷ್ಟೇ, ಹತ್ತನ. ಇಲ್ಲೊಂದು ದರ್ಗಾ ಇದೆಯಂತ ನೋಡಿ. ಇದೊಂದು ದೊಡ್ಡ ಹುಂಡಿ ನೋಡಿ. ಎರಡು ಗೇಟ್ಗಳಿದೆ, ಒಂದಿದು ಇನ್ನೊಂದಿದು. ಒಳಗಡೆ ಹೋಗಿ ನೋಡೋಣ. ನಾನೀಗ ಅಜ್ಮೀರ್ ದರ್ಗದ ಪಕ್ಕದಲ್ಲಿರುವ ಬೆಟ್ಟದ ಮೇಲಿನ ತಾರಾಗಢ ಪ್ರದೇಶದಲ್ಲಿದ್ದೀನಿ. ಸರಿಸುಮಾರು 800 ಮೀಟರ್ಗಳಷ್ಟು ಎತ್ತರದಲ್ಲಿ ನಾನಿರೋದು. ತೋರಿಸ್ತೀನಿ. ಸುಮಾರು 800 ಮೀಟರ್ಗಳಷ್ಟು ಎತ್ತರದಲ್ಲಿ ನಾವಿದ್ದೀವಿ ಈಗ. ಸರಿಸುಮಾರು ಅಜ್ಮೀರ್ ಪೂರ್ತಿಯಾಗಿ ಇಲ್ಲಿಂದ ನಿಂತರೆ ಕಾಣಿಸುತ್ತೆ ನೋಡಿ. ಇದೇ ಅಜ್ಮೀರ್ ದರ್ಗಾ. ಈ ತಾರಾಗಢ ಕೋಟೆಯನ್ನು ಚಾಳುಕ್ಯರು 8ನೇ ಶತಮಾನದಲ್ಲಿ ನಿರ್ಮಿಸ್ತಾರೆ. ಈ ಕೋಟೆಯನ್ನು ಹಲವಾರು ಸುಲ್ತಾನರು ಆಳ್ವಿಕೆ ಮಾಡ್ತಾರೆ. ಕೊನೆಯದಾಗಿ ಪೃಥ್ವಿರಾಜ ಚೌಹಾಣ್ರವರು ಆಳ್ವಿಕೆ ನಡೆಸ್ತಾರೆ. ಮೊಘಲ್ ಮತ್ತು ದೆಹಲಿ ಸುಲ್ತಾನರು ಈ ಕೋಟೆಯನ್ನು ಆಳ್ವಿಕೆ ನಡೆಸ್ತಾರೆ. ಕೊನೆಯದಾಗಿ ಮೊಹಮ್ಮದ್ ಗೋರಿಯವರು ಆಳ್ವಿಕೆ ನಡೆಸಿ ಈ ಕೋಟೆ ಒಳಗಡೆ ಮಸೀದಿಗಳು, ವಾಟರ್ ಟ್ಯಾಂಕ್, ನೀರಿನ ಕೊಳ, ಅದೇ ರೀತಿ ಅರಮನೆಗಳ ಅವಶೇಷಗಳು ಈಗಲೂ ಕಾಣಕ್ಕೆ ಸಿಗುತ್ತೆ. ಇಲ್ಲಿ ಮಸೀದಿ ನೋಡ್ಬೋದು, ಹಳೇ ಕಾಲದ ಮಸೀದಿ. ಈ ಬೆಟ್ಟದ ಮೇಲಿನಿಂದ ಸಾವಿರಾರು ಮನೆಗಳು, ಸಾವಿರಾರು ಬಿಲ್ಡಿಂಗ್ಗಳು, ಅದೇ ರೀತಿ ರೈಲ್ವೆ ಸ್ಟೇಷನ್ ಕೂಡ ನೋಡೋಕ್ಕೆ ಸಿಗ್ಬೋದು. ಅಲ್ಲಿ ನೋಡ್ತಾ ಇದ್ದೀರಾ, ಇದು ರೈಲ್ವೆ ಸ್ಟೇಷನು. ಅದೇ ರೀತಿ ಅಜ್ಮೀರ್ ದರ್ಗಾ ಕಾಣಕ್ಕೆ ಸಿಗುತ್ತೆ. ಇದು ಅಜ್ಮೀರ್ ದರ್ಗಾ. ಮತ್ತು ಅನಾಸಾಗರ್ ಕೂಡ ನೋಡೋಕ್ಕೆ ಸಿಗುತ್ತೆ. ಇದೇ ಅನಾಸಾಗರ್ ನೀವು ನೋಡ್ತಾ ಇರೋದು. ನೋಡಿ ಯಾವ ರೀತಿ ಕಾಣ್ತಾ ಇದೆ. ಇಲ್ಲಿ ನೀರಿನ ಕೊಳನೂ ಇದೆ ನೋಡಿ. ಇದು ನೀರಿನ ಕೊಳ. ಇಲ್ಲಿ ನೋಡ್ತಾ ಇರ್ಬೋದು, ಕೋಟೆನೂ ಕಾಣಿಸ್ತಾ ಇದೆ. ಅವರು ಬೆಟ್ಟ ಗುಡ್ಡಗಳು, ಅವ್ರ ಮನೆಗಳು, ಅನಾಸಾಗರ, ಇದೆಲ್ಲ ಬಿಲ್ಡಿಂಗ್ಸು, ಸುತ್ತಮುತ್ತಲಿನ ಬಿಲ್ಡಿಂಗ್ಸು, ಬೆಟ್ಟ ಗುಡ್ಡ. ದೂರದಿಂದ ಸರಿಯಾಗಿ ಕಾಣಿಸಲ್ಲ, ಅದಕ್ಕಾಗಿ ಝೂಮ್ ಮಾಡ್ತಾ ಇದ್ದೀನಿ. ಈ ಕೋಟೆಯನ್ನು ಮೊಘಲ್ ಸಾಮ್ರಾಟ್ ಅಕ್ಬರ್ ಅವರು ನಿರ್ಮಿಸ್ತಾರೆ. ದೆಹಲಿಯಿಂದ ಗುಜರಾತ್ಗೆ ಹೋಗುವ ರಸ್ತೆಯಲ್ಲಿ ಮಿಡ್ಲಾಗಿ ಇಲ್ಲಿ ಸೈನಿಕ ನೆಲೆ ಅಂತ ಇಲ್ಲಿ ಕೋಟೆಯನ್ನು ಕಟ್ತಾರೆ. ಸೈನಿಕರಿಗಾಗಿ ಕಟ್ಟಿಸ್ತಾರಂತ ಕೋಟೆ.